ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಸೌತೆಕಾಯಿ ಸಿಪ್ಪೆಯಿಂದ ತಂಬುಳಿ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಸೌತೆಕಾಯಿ ಸಿಪ್ಪೆ, ಕೊಬ್ಬರಿ, ಮೊಸರು, ಜೀರಿಗೆ, ಮೆಣಸಿನ್ಕಾಯಿ, ಇದು ಗಾಂಧಾರಿ ತೊಗೊಂಡಿದ್ದೀನಿ, ಉಪ್ಪು, ಶುಂಠಿ. ಸರಿ, ಇದನ್ನು ನಾನು ಬಾಡಿಸ್ಕೊಂಡಿದ್ದೀನಿ. ಸಿಪ್ಪೆನ ಒಂಚೂರು ತುಪ್ಪ ಹಾಕಿಬಿಟ್ಟು ಒಂಚೂರು ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಳ್ದೇ ಇದ್ದರೂ ಏನೂ ತೊಂದರೆ ಇಲ್ಲ, ನಾನು ಬಾಡಿಸ್ಕೊಂಡಿದ್ದೀನಿ. ಸರಿ, ಮೆಣಸಿನ್ಕಾಯಿ ಒಂಚೂರು ಬಾಡಿಸ್ಕೊಂಡಿದ್ದೀನಿ ಅಷ್ಟೇ, ಇನ್ನೆಲ್ಲ ಹಸಿದೆ. ಈಗ ಸಿಪ್ಪೆ ಹಾಕ್ತೀನಿ, ಕೊಬ್ಬರಿ ಹಾಕ್ತಿದ್ದೀನಿ. ಒಂದು ಸೌತೆಕಾಯಿ ಸಿಪ್ಪೆದದು ನಾನು ಎರಡು ಟೀ ಸ್ಪೂನು ಕೊಬ್ಬರಿ ಹಾಕ್ತಾಯಿದ್ದೀನಿ. ಶುಂಠಿ, ಉಪ್ಪು ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಇದಕ್ಕೊಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸಿ ಮಾಡ್ಕೊತೀನಿ. ನೋಡಿರಿ, ಇವಾಗ ಮಿಕ್ಸಿ ಆಗಿದೆ. ಇದನ್ನು ಈ ಬೌಲ್ಗೆ ಹಾಕ್ತೀನಿ. ಸೌತೆಕಾಯಿ ಸಿಪ್ಪೆದು ತಂಬುಳಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ನೋಡಿ, ನೀವು ಮಾಡಿಕೊಂಡು ನೋಡಿ, ರೆಡಿ ಆಯಿತು. ನೀವು ಮಾಡಿಕೊಂಡು ಈ ಥರ ಸಿಪ್ಪೆಯನ್ನು ವೇಸ್ಟ್ ಮಾಡ್ತೀರಿ, ಅದರಲ್ಲೂ ಒಂದು ತಂಬುಳಿ ಮಾಡ್ಕೋಬಹುದು. ಸರಿ, ಅದು ಹೆಚ್ಚಾಕಿ ತರಕಾರಿನಲ್ಲಿ ಸಿಪ್ಪೆ ಸಮೇತ ಹಾಕಿದ್ರೆ ವಯಸ್ಸಾದವ್ರಿಗೆ ಆಗೋದಿಲ್ಲ, ಅದು ಗಂಟ್ಲಲ್ಲಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಪ್ರತಿ ಸರ್ತಿ ಆ ಸಿಪ್ಪೆ ತೆಗೆದು ತಿನ್ನೋದು ಕಷ್ಟ ಆಗುತ್ತೆ. ಈ ಥರ ಆ ಸಿಪ್ಪೆಯಿಂದ ತಂಬುಳಿ ಮಾಡ್ಕೋಬೋದು. ನಿಮ್ಮನೆಲ್ಲೂ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.